ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಇದು ನಿಮಗೆ ತೋರಿಸ್ತಾ ಇರೋದು ಶಿವರಾಮ ಕಾರಂತರ ಬಡಾವಣೆ ಸೈಟ್ಗಳು. ಸುಮಾರು ಏನು BDS ಸೈಟ್ಗಳು ಸುಮಾರು 34,000 ಸೈಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾಯಿದೆ. ಸದ್ಯದ ರೆಡಿ ಇರೋವಂಥವು ಆನ್ಲೈನಲ್ಲಿ ಅರ್ಜಿ ನಾವು ಕರಿತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಕಮೆಂಟು ಕೇಳ್ತಾಯಿದ್ದಾರೆ. ಸುಮಾರು ಒಂದು 4-5 ವಿಡಿಯೋ ಇದ್ರ ಬಗ್ಗೆ ನಾನು ಹಾಕಿದೆ. ಇದು ನಿಮಗೆ ನಾವು ಸೈಟ್ ತಗೊಬೇಕಾಗಿದೆ, ಇದು ಸ್ವಲ್ಪ ವಿವರ ಕೊಡಿ ಸರ್ ದಯವಿಟ್ಟು ಅಂತ ಕೇಳಿದ್ವಿ. ಮತ್ತು ಇನ್ನು ಯಾವ ರೀತಿ ಇದು ಅಪ್ಲೈ ಮಾಡ್ಬೋದು ಏನು ಅನ್ನೋದು ಸಹ ತಿಳಿಸಿದೆ. ನೋಡಿ, ಇದು BDS ಸೈಟು ಏನು ಈಗ ನಿರ್ಮಾಣ ಆಯ್ತಾರ ಬೆಂಗಳೂರು ಉತ್ತರ ಭಾಗದಲ್ಲಿ, ಅಂದರೆ ಹೆಸರುಘಟ್ಟದಿಂದ ದೊಡ್ಡಬಳ್ಳಾಪುರ ರಸ್ತೆಗಳನ್ನ, ಅಂದರೆ ಏನು ಚಿಕ್ಕಬಳ್ಳಾಪುರ ಇದೆಯಲ್ಲ, ದಾಸರಳ್ಳಿ 8ನೇ ಮೈಲಿ ಸರೌಂಡಿಂಗಲ್ಲಿ ಬರುವಂಥ ಚಿಕ್ಕಬಳ್ಳಾಪುರದಿಂದ ಸುಮಾರು ದೊಡ್ಡಬಳ್ಳಾಪುರ ರಸ್ತೆಗಳನ್ನ ಸುಮಾರು ಒಂದು 17 ಗ್ರಾಮಗಳೇ ಇದು ನಿರ್ಮಾಣ ಆಗ್ತಾಯಿದ್ದಾವೆ ಸೈಟ್ಗಳು. ಇಲ್ಲಿ BDS ಸೈಟ್ಗಳು ಆ್ಯಂಡ್ ಆಲ್ಮೋಸ್ಟ್ ಒಂದು 80% 90% ಆಗಿದ್ದಾವೆ, ಕೆಲವು ಕಡೆ ಆಗಿದ್ದಾವೆ. ಬಟ್ ಈಗ ಸರ್ಕಾರ ಸದ್ಯದಲ್ಲೇ ನಾವು ಇದ್ರ ಬಗ್ಗೆ ಆದಷ್ಟು ಬೇಗ ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇದೆ. ಇನ್ನು ನಿಖರವಾದಂತಹ ಯಾವುದೇ ಒಂದು ರೇಟ್ ಆಗಲಿ ಏನೇ ಆಗಲಿ ಇನ್ನೂ ಬಿಟ್ಟಿಲ್ಲ. ಇದೆಲ್ಲ ವೆಬ್ಸೈಟಲ್ಲೇ ಬಿಡುತ್ತೆ. BDA ಏನು ಕರ್ನಾಟಕ ವೆಬ್ಸೈಟ್, ಅಂದರೆ BDS ಸೈಟ್ ವೆಬ್ಸೈಟ್ ಏನಿದೆಯೋ ಆ ವೆಬ್ಸೈಟಲ್ಲಿ ಎಲ್ಲ ಬಿಡ್ತಾರೆ. ಸದ್ಯದಲ್ಲೇ ಸ್ವಲ್ಪ ದಿನದಲ್ಲೇ ಬಿಡ್ಬೋದು. ಅಂದರೆ ಸರ್ಕಾರದ ಏನು BDA ಸೈಟ್ಗಳು ಇಂಥ ಟೈಮಲ್ಲೇ ಬಿಡ್ತಾರೆ ಅಂತ ಇಲ್ಲಿ ಹೇಳೋಕ್ಕಲ್ಲ. ಶಿವರಾಮ ಕಾರಂತರ ಬಡಾವಣೆ ಆ್ಯಂಡ್ ಏನು ಕೋರ್ಟು ಇದಕ್ಕೆ ಆದೇಶ ಕೊಟ್ಟಿದೆ, ನೀವು ಸಾರ್ವಜನಿಕರ ಅರ್ಜಿ ಕರಿಬೋದು ಅಂತ. ಈಗೆಲ್ಲ ಏನು ರೇಟು ಅದು ಯಾವ ಕಡೆ ಏನು ಇತ್ತ ಅಂತ ಪರಿಶೀಲನೆ ಮಾಡಿ ನಂತರ ಬಿಡ್ತಾರೆ. ಸೈಟ್ ಬಿಟ್ಟ ಖಂಡಿತ ನಿಮಗೆ ನಾನು ಮಾಹಿತಿ ಕೊಡ್ತೀನಿ BDS ಸೈಟ್ಗಳ ಬಗ್ಗೆ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದವರು ಸಬ್ಸ್ಕ್ರೈಬ್ ಆಗಿ ಇದ್ರ ಬಗ್ಗೆ ಮಾಹಿತಿ ಬಂದಾಗ ಖಂಡಿತ ನಾನು ಅಪ್ಡೇಟ್ ಕೊಡ್ತೀನಿ. ನೋಡಿ, ಸುಮಾರು ಸೈಟ್ ಅಂತೂ ಇಲ್ಲೇ ರೆಡಿ ಇದ್ದಾವೆ. ರೆಡಿ ಇರೋವಂಥವು ಆದಷ್ಟು ಅರ್ಜಿ ಕರೀತಾರೆ ಖಂಡಿತವಾಗಿ. ಯಾವಾಗ ಅಂತ ನಿಖರವಾದಂಥ ಡೇಟ್ ಹೇಳೋಕ್ಕಲ್ಲ. ಈಗ ಒಂದು ಸರ್ಕಾರದ್ದು ಅಂದಮೇಲೆ BDA ಸೈಟ್ಗಳು ಅಂದಮೇಲೆ ಅದು ನಿಖರವಾದಂತಹ ದಿನಾಂಕ ಹೇಳೋಕ್ಕಲ್ಲ. ಸುಮಾರು ಜನ ಕೇಳ್ತಾ ಇದೆ, ಸರ್ ಯಾವಾಗ ಕರೀತಾರೆ, ಇದ್ರ ಬಗ್ಗೆ ಅಪ್ಡೇಟ್ ಏನಾದ್ರು ಕೊಡ್ತೀವಿ ಅಂತ. ಖಂಡಿತವಾಗಿ BDA ಕಡೆಯಿಂದ ಏನೇ ಅಪ್ಡೇಟ್ ಬಂದರೂ ನಿಮಗೆ ಮಾಹಿತಿ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಇದು ಶಿವರಾಮ ಕಾರಂತರ ಬಡಾವಣೆ ಅಂತ ನಿಮಗೆ ವಿಷಯ ತಿಳಿಸ್ತೀನಿ. ಫ್ರೆಂಡ್, ಇದು ಏನು ತಾಳ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ದಾಸರಳ್ಳಿ ಆಗಿರ್ಬೋದು, ಕೆಂಪಾಪುರ ಆಗಿರ್ಬೋದು, ದಾಣಿಗಳ್ಳಿ ಆಗಿರ್ಬೋದು, ಕಳತಮ್ಮನಹಳ್ಳಿ ಆಗಿರ್ಬೋದು, 17 ಹಳ್ಳಿಗಳು, ಲಕ್ಷ್ಮೀಪುರ ಆಗಿರ್ಬೋದು. 17 ಹಳ್ಳಿಗಳಲ್ಲಿ ಇಲ್ಲೆಲ್ಲ ಸರೌಂಡಿಂಗಲ್ಲಿ ಇದೆ. ಖಂಡಿತವಾಗಿ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ. ಒಂದೊಂದು ಇದಕ್ಕೆ ಸೈಟ್ ಇರೋ ಜಾಗಕ್ಕೆ ಹೋಗಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದೆ. ಎಕ್ಸಾಂಪಲ್ ಲಕ್ಷ್ಮೀಪುರ ಇಲ್ಲಿ ಯಾವ ಜಾಗದಲ್ಲಿ ಲಕ್ಷ್ಮೀಪುರದಲ್ಲಿ ಎಷ್ಟಿದೆ ಮತ್ತು ಕೆಂಪಾಪುರದಲ್ಲಿ ಎಷ್ಟಿದೆ, ಹೀಗೆ ಎಲ್ಲ ಪ್ರತಿಯೊಂದು ನಿಮಗೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. BDA ಸೈಟ್ದು ಏನಾದ್ರು ಅಪ್ಡೇಟ್ ಬಂದಾಗ ಖಂಡಿತ ನಿಮಗೆ ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.